ನಮಸ್ಕಾರ ಕರ್ನಾಟಕ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ, ನಗನಗ್ತಾ ಬಾಳ್ತಾ ಇರಿ. ಇವತ್ತಿನ ಜೀವನ ಶೈಲಿಯಲ್ಲಿ ಮನುಷ್ಯನಿಗೆ ಐ ಥಿಂಕ್ ರೋಗ ಮುಕ್ತನಾಗಿ ಜೀವನ ಮಾಡೋದು ತುಂಬಾ ಅವಶ್ಯಕತೆ ಆಗ್ಬಿಟ್ಟಿದೆ. ಕಾರಣ ಯಾಕೆ ಅಂತಂದ್ರೆ ಈ ರೋಗ ಅನ್ನೋದು ಯಾವ ಟೈಮಲ್ಲಿ ಹೀಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸ್ಪೆಸಿಫಿಕಲಿ ಕ್ಯಾನ್ಸರ್ ಅಂತ ರೋಗ ಪೀಡಿತ ಆಗ್ಬಿಟ್ಟ ಅಂತಂದ್ರೆ ಮತ್ತೆ ಅದನ್ನ ಸರಿಪಡಿಸ್ಕೊಂಡೆ ಕೀಮೋಥೆರಪಿ, ಬಿಲೀವ್ ಇಟ್ ಆರ್ ನಾಟ್, ಎವ್ರಿ ಥರ್ಡ್ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂತ ಒಂದು ಸಣ್ಣ ಸರ್ವೆ ಹೇಳುತ್ತೆ. ಸೊ ಏನ್ ಮಾಡಬೇಕು? ಕ್ಯಾನ್ಸರ್ ಬಂದ್ಮೇಲೆ ಅದರಿಂದ ಮುಕ್ತಗೊಳಿಸ್ಕೊಳ್ಳಲು ಟ್ರೀಟ್ಮೆಂಟು, ಕೀಮೋ, ಅದು ಇದು ಎಲ್ಲ ಸಾಕಷ್ಟು ಇರುತ್ತೆ. ಹೌ ಟು ಪ್ರಿವೆಂಟ್ ಕ್ಯಾನ್ಸರ್ ಅನ್ನೋದಾದ್ರೆ ಒಂದು ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಆದಷ್ಟು ಸ್ಮೈಲ್ ಮಾಡಿಕೊಂಡು ನಗನಗ್ತಾ ಬಾಡಿನ ಟಾಕ್ಸಿಕ್ ಮಾಡ್ಕೊಂಬೇಡಿ, ಮೈಂಡನ್ನ ಟಾಕ್ಸಿಕ್ ಮಾಡ್ಕೊಂಬೇಡಿ. ದ ಬೆಸ್ಟ್ ವೇ ಟು ಪ್ರಿವೆಂಟ್ ಕ್ಯಾನ್ಸರ್ ಅಂತಂದ್ರೆ ಐ ಆಮ್ ನಾಟ್ ಎ ಡಾಕ್ಟರ್, ಬಟ್ ಒಂದಷ್ಟು ಸ್ಟಡಿ ಮಾಡಿ ನನಗೆ ಗೊತ್ತಿರೋ ವಿಚಾರನ ನಿಮ್ಗೆ ತಿಳಿಸೋಣ ಅಂತ. ಕ್ಯಾನ್ಸರ್ ಬರೋದು ಇವತ್ತಿನ ಜೀವನ ಶೈಲಿಯಲ್ಲಿ ಆರಾಮಾಗಿ ಬರುತ್ತೆ, ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ಇಫ್ ಐ ಆಮ್ ನಾಟ್ ರಾಂಗ್, ಎವ್ರಿ ಥರ್ಡ್ ಹೌಸ್, ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ ಇದೆ ಅಂತ ಒಂದು ಸರ್ವೆ ಹೇಳುತ್ತೆ. ಸೊ ಹೌ ಟು ಪ್ರಿವೆಂಟ್ ಕ್ಯಾನ್ಸರ್ ಅಂತಂದ್ರೆ ಯೂಶುವಲ್ ಆಗಿ ನಮ್ಮ ಲೈಫ್ ಸ್ಟೈಲ್ ಪ್ರತಿಯೊಂದನ್ನು ಹೋಟೆಲ್ ಇಂದ ಆರ್ಡರ್ ಮಾಡ್ತೀವಿ. ಮನೆಯಲ್ಲಿ ಕುಡಿಯುವಂತ ನೀರು ಮತ್ತೆ ಬಳಸುವಂತ ಎಣ್ಣೆ ಇದೆಯಲ್ಲ, ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಪ್ರಿಫರಬಲಿ ಯೂಸ್ ಆರ್ಗ್ಯಾನಿಕ್ ಎಣ್ಣೆ. ಏನಕ್ಕೆ ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಅಂಗಡಿಲಿ ಸಿಗೋದು ಅಡಲ್ಟರ್ಡ್ ಎಣ್ಣೆ, ಮೋಸ್ಟ್ ಪ್ರಾಬಲಿ ಪೆಟ್ರೋಲ್ ಇಂದ ಮಾಡಿರ್ತಾರೆ. ಅದನ್ನ ಪೆಟ್ರೋಲ್ ಅಲ್ಲಿ ಮಾಡಿರೋದನ್ನ ಮಾರಾಟ ಮಾಡ್ತಾರೆ. ಅಡಲ್ಟರ್ಡ್ ಎಣ್ಣೆಗಳು $180, $200 ಸಿಗುತ್ತೆ. ಐ ಆಮ್ ನಾಟ್ ಸ್ಪೆಸಿಫಿಕ್ ಎನಿ ಬ್ರ್ಯಾಂಡ್ಸ್. ಸಾಧ್ಯವಾದಷ್ಟು ಗಾಣದಲ್ಲಿ ಎಣ್ಣೆ ತಗೊಂಬಂತೀನಿ. ಶುದ್ಧವಾದ ನೀರನ್ನು ಕುಡಿಯೋಕೆ ಟ್ರೈ ಮಾಡಿ. ಮೂರನೇದು ಸ್ಮೈಲ್, ಆದಷ್ಟು ನಗಿಸ್ಕೊಳ್ಳಿ. ಬೇರೆಯವ್ರ ಬಗ್ಗೆ ದ್ವೇಷ ಮಾಡಕ್ ಹೋಗ್ಬೇಡಿ. ಕ್ಯಾನ್ಸರ್ನ ಅವಾಯ್ಡ್ ಮಾಡೋದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಪ್ರತಿ ದಿನ ಮಾಡೋ ಒಂದು ತಪ್ಪೇನು ಅಂತಂದ್ರೆ, ನೀರ್ ಬೇಕು ಅಂತಂದ್ರೆ ಅಂಗಡಿಗೆ ಹೋಗ್ಬಿಟ್ಟು $10 ಕೊಟ್ಟು, $20 ಕೊಟ್ಟು ಇದು ರೈಲ್ವೆಗೆ ಹೋಗ್ಲಿ. ಐ ಆಮ್ ನಾಟ್ ಯೂಸಿಂಗ್ ಎನಿ ಬ್ರ್ಯಾಂಡ್, ಲೆಟ್ ಮಿ ಹೋಲ್ಡ್ ದಿಸ್ ಬ್ರ್ಯಾಂಡ್. ನಾವು ರೈಲ್ವೆಗೆ ಹೋಗ್ಲಿ, ಬಸ್ಗೆ ಹೋಗ್ಲಿ, ಹೊರಗಡೆ ಹೋಗ್ಲಿ, ನೀರ್ ಕುಡಿಬೇಕು ಅಂತಂದ್ರೆ ವಿ ಯೂಸ್ ದಿಸ್ ಪೆಟ್ ಬಾಟಲ್. ನಿಮ್ಗೆ 90% ಕ್ಯಾನ್ಸರ್ ಬರ್ಲಿಕ್ಕೆ ಈ ವಾಟರ್ ಕ್ಯಾನೇ ಕಾರಣ ಆಗುತ್ತೆ. ಯಾಕಂದ್ರೆ ಪ್ರತಿ ಬಾರಿ ನೀರು ನಿಮ್ಗೆ ಬೇಕಾದಾಗ ನೀವು ಬಳಸುವಂತ ವಿಧಾನ ಈ ಪ್ಲಾಸ್ಟಿಕ್ ಅಲ್ಲಿ ತುಂಬಿರುವಂತ ನೀರನ್ನ ತಗೊಂಡ್ಬರ್ತೀರಾ. ದ ಪ್ಲಾಸ್ಟಿಕ್ ರಿಯಾಕ್ಟ್ಸ್. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ಬಂದು ಸ್ಟಾಕ್ ಆಗಿ ಅದ್ರವರೆಗೂ ಕೂಡ ಈ ಪ್ಲಾಸ್ಟಿಕ್, ಬೇಸಿಕಲಿ ದಿಸ್ ಪ್ಲಾಸ್ಟಿಕ್ ಇಸ್ ಮೇಡ್ ಔಟ್ ಆಫ್ ಪೆಟ್ರೋಲ್ ಇಂದ ಬೈ ಪ್ರಾಡಕ್ಟ್ ಇದು. ಬಟ್ ಇದು ರಿಯಾಕ್ಟ್ ಮಾಡುತ್ತೆ, ಇದ್ರಲ್ಲಿ ಒಂದು ಕೆಮಿಕಲ್ ಇರುತ್ತೆ, ರಿಯಾಕ್ಟ್ ಮಾಡುತ್ತೆ. 90% ನಾವು ಇವತ್ತು ಸಾಮಾನ್ಯವಾಗಿ ನಾವು ನೋಡಿರ್ಬೋದು, ಊರುಗಳ ಕಡೆ ಹೋದ್ರೆ ಮೊಡಕೆಯಲ್ಲಿ ನೀರಿಟ್ಟಿರ್ತಾರೆ, ಅಥವಾ ತಾಮ್ರದ ಐ ಥಿಂಕ್ ಪಾತ್ರೆ ನೀರಿಟ್ಟಿರ್ತಾರೆ. ಮನೆಯಿಂದ ಹೊರಬೇಕಾದ್ರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಇಂದ ನೀರ್ ಕುಡಿಬೇಡಿ. ಸಾಧ್ಯವಾದ್ರೆ ನೀರ್ ಕುಡಿದೇನೆ ಹಾಗೆ ಇದ್ಬಿಡಿ, ಬಟ್ ಯಾವುದೇ ಕಾರಣಕ್ಕೂ ಇದನ್ನ ಬಳಸಿ ಕ್ಯಾನ್ಸರ್ ಅನ್ನ ಇನ್ವೈಟ್ ಮಾಡ್ಕೊಳಕ್ ಹೋಗ್ಬೇಡಿ. ಬಟ್ ವಾಟ್ ಇಸ್ ಆಲ್ಟರ್ನೇಟಿವ್ ಇನ್ ದಟ್ ಕೇಸ್? ಸಾಮಾನ್ಯವಾಗಿ ನಾನು ಕೂಡ ನನ್ನ ಗಾಡಿನಲ್ಲಿ ಐ ಜಸ್ಟ್ ಟು ಶೋ ಇಟ್, ಅದರ್ವೈಸ್ ಐ ಕ್ಯಾರಿ ದಿಸ್ ಥರ್ಮಸ್. ಇದು ತಾಮ್ರ, ಒಳಗಡೆ ತಾಮ್ರ ಇದೆ, ಹೊರಗಡೆ ಈ ತರ ಐ ಥಿಂಕ್ ಸ್ಟೀಲ್ ಕೋಟೆಡ್ ಐ ಥಿಂಕ್ ಇದು. ಸೊ ಇದರಿಂದ ನೀರನ್ನ ಮನೆಯಿಂದ ತುಂಬ್ಕೊಂಡು ಹೋಗಿ, ನೀವು 2 ವೀಲರ್ ಅಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ, ಕಾರಲ್ಲಿ ಹೋಗಿ, ನಡ್ಕೊಂಡು ಹೋಗಿ, ಈ ತರದೊಂದು ಮೆಟಲ್ ಬಾಟಲ್, ಪ್ರಿಫರಬಲಿ ತಾಮ್ರ ಇದ್ರೆ ಒಳ್ಳೆದು, ಅಥವಾ ಸ್ಟೀಲ್ ಇಸ್ ಆಲ್ಸೋ ಓಕೆ, ಬಟ್ ಅದರ್ ದಾನ್ ಪ್ಲಾಸ್ಟಿಕ್ ಏನಿದ್ರು ನಡೀತದೆ. ಈ ಥರ್ಮಸ್ ಅನ್ನ ನಾನು ಬಳಸ್ತಾ ಇದ್ದೀನಿ. ಅಂಡ್ ಐ ಹ್ಯಾವ್ ಫ್ಯೂ ಥರ್ಮಸಸ್ ಆಲ್ಸೋ. ಇಲ್ಲಿ 1 more thermos is I use this. ಬೇಸಿಕಲಿ ಒಳಗಡೆ ತಾಮ್ರ ಕೋಟೆಡ್ ಇರ್ತದೆ. ತಾಮ್ರ ಬಳಸಿದ್ರೆ ಇನ್ನೂ ಒಳ್ಳೇದು.
ಕ್ಯಾನ್ಸರ್ ಅವಾಯ್ಡ್ ಮಾಡ್ಬೇಕಾದ್ರೆ ನಿಮ್ಗೆ ಬೇರೆ ದಾರಿನೇ ಇಲ್ಲ. ಒಂದು, ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ, ಬಾಡಿನ ಶುದ್ಧವಾಗಿ ಹೆಂಗೆ ಇಟ್ಕೊಳ್ಳೋದು ಅಂತ. ಬೇಸಿಕಲಿ ಫುಡ್ ಇಂದ, ಎಣ್ಣೆಯಿಂದ, ನೀರಿಂದ ಪ್ರತಿದಿನ ನಮ್ಮ ಬಾಡಿಗೆ ವಿಷ ಆಡ್ ಆಗ್ತಾ ಇರುತ್ತೆ. ಅಫ್ಕೋರ್ಸ್ 90% ಫುಡ್ ಇಂದ ಆಡ್ ಆಗುತ್ತೆ, ಲಿಕ್ವಿಡ್ ಇಂದ ಆಡ್ ಆಗುತ್ತೆ. ಅಂಡ್ ಈ ಬಾಟಲ್ ಇದೆಯಲ್ಲ, ಇದು ನಿಮ್ಗೆ ಕ್ಯಾನ್ಸರ್ಗೆ ಒಂಥರ ಇನ್ವಿಟೇಷನ್ ತಗೊಂಡು ನಿಮ್ ಬಾಡಿಗೆ ಹೋಗುತ್ತೆ. ನಮ್ಗೆ ಸಾಮಾನ್ಯವಾಗಿ ನೀರಸಿಗೆ ಅಲ್ಲೊಂದು ಬಾಟಲ್ ನೀರ್ ತಗೊಳ್ಳೋ, ಆ ಬೇಕರಿಯಲ್ಲಿ ಒಂದು ಬಾಟಲ್ ನೀರ್ ತಗೊಳ್ಳೋ, ಹೋಟ್ಲಲ್ಲಿ ಒಂದು ಬಾಟಲ್ ನೀರ್ ತಗೊಳ್ಳೋ, ಕೋಲ್ಡ್ ಆಗಿರೋದೇ ಬೇಕು. ಸೊ ದಿಸ್ ಈಸ್ ದ ಏಜೆಂಟ್ ವಿಚ್ ಟ್ರಿಗರ್ಸ್ ಕ್ಯಾನ್ಸರ್ ಇನ್ ಯುವರ್ ಬಾಡಿ. ಇನ್ಮೇಲಾದ್ರೂ ನಿಮ್ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್, ಸ್ಕೂಲ್ ಕಳಿಸ್ತಾ ಇದ್ರೆ ಪ್ಲಾಸ್ಟಿಕ್ ಬಾಟಲಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ನೀರುಗಳನ್ನ ತುಂಬಿ ಕೊಡಕ್ ಹೋಗ್ಬೇಡಿ. ಮನೇಲೂ ಅಷ್ಟೇನೆ ಪ್ಲಾಸ್ಟಿಕ್ ಕ್ಯಾನ್ ಅನ್ನ ಬಳಸ್ತಾರೆ. ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಕ್ಯಾನ್ ಅನ್ನ ತೆಗೆದು ಸ್ಟೀಲ್ದು ಡ್ರಮ್ ಸಿಗುತ್ತೆ, ಚಿಕ್ಕದೊಂದು ಡ್ರಮ್ ಸಿಗುತ್ತೆ. ಮನೆಯಲ್ಲಿ ಶೇಖರಣೆ ಮಾಡ್ಲಿಕ್ಕೂ ಅಷ್ಟೇನೆ ಸ್ಟೀಲ್ ಡ್ರಮ್ ಅಲ್ಲಿ ಶೇಖರಣೆ ಮಾಡಿ. ಹಣಕ್ಕೆ ನಿಮ್ಗೆ ತೊಂದರೆ ಏನೂ ಇಲ್ಲ ಅಂತಂದ್ರೆ ತಾಮ್ರದ ಐ ಥಿಂಕ್ ಕಂಟೈನರ್ ಸಿಗುತ್ತೆ, ಅದನ್ನ ಬಳಸಿ. ವಾಟರ್ ಕ್ಯಾನು ಅಷ್ಟೇನೆ ನಿಮ್ಗೆ 300, 400, 500, 600 ರೂಪಾಯಿ ಒಳಗಡೆ ನಿಮ್ಗೆ ತಾಮ್ರದ ವಾಟರ್ ಕ್ಯಾನ್ಸ್, ತಾಮ್ರದ ಬಾಟಲಿನ ವಾಟರ್ ಕ್ಯಾನ್ ಸಿಗುತ್ತೆ. ಪ್ಲೀಸ್ ಕ್ಯಾರಿ ಇಟ್, ಬಿಕಾಸ್ ನೀವು ಆರೋಗ್ಯವಾಗಿರೋದು ತುಂಬಾ ಇಂಪಾರ್ಟೆಂಟ್. ನೀವು ಆರೋಗ್ಯವಾಗಿರ್ಬೇಕಂದ್ರೆ ಆರೋಗ್ಯಕರವಾದಂತ ಬಳಕೆನೂ ಕೂಡ ತುಂಬಾ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಮನೆಯಲ್ಲಿ ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡಿ. ಇವನ್ ಸ್ನಾನ ಮಾಡ್ಬೇಕಾದ್ರೂ ಪ್ಲಾಸ್ಟಿಕ್ ಜಗ್ಗು, ಪ್ಲಾಸ್ಟಿಕ್ ಮಗ್ಗನ್ನ ಬಳಸ್ತಾರೆ. ಸಾಧ್ಯವಾದ್ರೆ ನನ್ನ ಮನೆಯಲ್ಲಿ, ಇನ್ಫ್ಯಾಕ್ಟ್ ನಮ್ಮ ಮನೆ ನಮ್ಮ ತಾಯಿಯವರು ಕೊಟ್ಟಿದಂತ ಬಕೆಟ್ಗಳನ್ನ ಬಳಸ್ತೀವಿ. ಪ್ರಿಫರಬಲಿ ವಿ ಟ್ರೈ ಅಂಡ್ ಅವಾಯ್ಡ್. ಯಾಕೆ ಅಂತಂದ್ರೆ ಪ್ಲಾಸ್ಟಿಕ್ ಬಿಸಿನೀರಿಗೆ ರಿಯಾಕ್ಟ್ ಮಾಡುತ್ತೆ, ಬಾಡಿ ಮೇಲೆ ಕೆಮಿಕಲ್ ವಾಟರ್ ಬೀಳುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಬಕೆಟ್ ಅನ್ನ, ಸ್ನಾನದ ಮನೆಯಲ್ಲಿ ಪ್ಲಾಸ್ಟಿಕ್ ಜಗ್ಗನ್ನ ಬಳಸೋದನ್ನ ಅವಾಯ್ಡ್ ಮಾಡಿ ಅಂತ, ಇಫ್ ಪಾಸಿಬಲ್. ಯಾಕೆ ಅಂತಂದ್ರೆ ಆ ಬಿಸಿನೀರು ಬಾಡಿನಲ್ಲಿ, ನಿಮ್ಮ ಬಾಡಿನಲ್ಲಿ ಆ ಕಾಂತಿ ಮತ್ತೆ ಆ ಒಂದು ಒಳ್ಳೆತನ ಹೋಗ್ಲಿಕ್ಕೂ ಕೂಡ ಅದೇ ಕಾರಣ ಆಗಿರುತ್ತೆ ಅಂತ ಹೇಳುತ್ತಾ, ಕ್ಯಾನ್ಸರ್ ಇವತ್ತು ಮನೆಯ ಐ ಥಿಂಕ್ ಅತಿಥಿ ಆಗಿದೆ. ಯಾರ ಮನೇಲಿದೆ ಅಂತ ನೊಂದೋರಲ್ಲೇ ಗೊತ್ತಾಗ್ತದೆ. ಇಟ್ಸ್ ನಾಟ್ ಓನ್ಲಿ ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್ಸ್ ಆಗಿರ್ಬೋದು, ಪ್ಯಾಂಕ್ರಿಯಸ್ ಫೇಲ್ಯೂರ್ಸ್ ಆಗಿರ್ಬೋದು, ಅಥವಾ ಲಿವರ್ ದಪ್ಪ ಆಗಿ ಲಿವರ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಎಲ್ಲದಕ್ಕೂ ಈ ಪ್ಲಾಸ್ಟಿಕ್ ಕಾರಣ. ಸೊ ಟ್ರೈ ಅಂಡ್ ಅವಾಯ್ಡ್ ಪ್ಲಾಸ್ಟಿಕ್ ಅಂಡ್ ಟ್ರೈ ಅಂಡ್ ಲಿವ್ ಎ ಹೆಲ್ದಿ ಲೈಫ್ ಅಂತ ಹೇಳುತ್ತಾ, ಇವತ್ತು ದೀಪಾವಳಿ ಹಬ್ಬದ ದಿವಸ ನನ್ನ ಕೈಲಿ ಏನು ಕೊಡುಗೆ ಕೊಡ್ಲಿಕ್ಕೆ ಆಗಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತಂದ್ರೆ ಒಂದಷ್ಟು ಜೀವನದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ, ಸಾಧ್ಯವಾದಷ್ಟು ಅಟ್ಲೀಸ್ಟ್ ಕುಡಿಯೋ ನೀರಿನ ಬಾಟ್ಲಿಯನ್ನ, ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ, ಅವಾಯ್ಡ್ ಮಾಡಿ. ಮನೆಯಿಂದ ತಗೊಂಡೋಗಿ ಮನೆ ನೀರನ್ನ ಮನೆಯಲ್ಲಿ ತಾಮ್ರದ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ, ರಾತ್ರಿ ಅದು ಒಂದು 24 hours ಇದ್ರೆ ಅದರದೇ ಆದಂತ ಒಂದು ಐ ಥಿಂಕ್ ಒಂದು ಒಳ್ಳೆಯ ಶಕ್ತಿ ಗುಣಗಳನ್ನ ಅದು ಬಳಸ್ಕೊಳ್ತದೆ. ದಿಸ್ ಇಸ್ ತಾಮ್ರದ ಬಾಟ್ಲು ಅಂಡ್ ಐ ಯೂಸ್ ಇಟ್. ನೀವು ಕೂಡ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಕ್ಯಾನ್ಸರ್ ನಿಮ್ಮ ಬಾಡಿನಲ್ಲಿ ಒಳಗಡೆ ಹೋಗ್ಲಿಕ್ಕೆ ಕಾಯ್ತಾ ಇರುತ್ತೆ. ಆದಷ್ಟು ಪ್ಲಾಸ್ಟಿಕ್ ಅನ್ನ ನಾನಾ ರೀತಿಯಲ್ಲಿ ಮನೆಯಲ್ಲಿ ಬಳಸುವಂತ ಎಣ್ಣೆ ಸಹ, ನೀವು ಅಲ್ಲಿ ಗಾಣಕ್ಕೆ ಹೋದ್ರೆ ಆರಾಮಾಗಿ ಕಡಲೆ ಬೀಜವನ್ನ ಮಿಷಿನ್ಗೆ ಹಾಕಿ ಕೊಡ್ತಾರೆ, ಅಥವಾ 20,000 ರೂಪಾಯಿ ಕೊಟ್ರೆ ನಿಮ್ಗೆ ಎಣ್ಣೆ ಮಾಡೋ ಮಿಷಿನೇ ಬರುತ್ತೆ. ಕಡಲೆ ಬೀಜ ತಗೊಂಬಂದು ಅಥವಾ ನಿಮ್ಗೆ ಬೇಕಾದಂತ ಬೀಜ ತಗೊಂಬಂದು ಮನೆಯಲ್ಲೇ ಎಣ್ಣೆ ಮಾಡ್ಕೊಳ್ಬಹುದು. ಎಣ್ಣೆ, ನೀರು, ಈ ವಾಟರ್ ಬಾಟ್ಲು ನೀವು ನೋಡಿರ್ಬೋದು. ಟ್ರೈನಲ್ಲಿ ಹೋದ್ರೆ 20 ರೂಪಾಯಿ, ಬಸ್ಸಲ್ಲಿ 20 ರೂಪಾಯಿ, ಬೇಕರಿನಲ್ಲಿ 20 ರೂಪಾಯಿ, ಹೋಟ್ಲಲ್ಲಿ 20 ರೂಪಾಯಿ. ಬಟ್ 20 ರೂಪಾಯಿ ಬಾಟ್ಲು ನಿಮ್ಮ ಜೀವನಕ್ಕೆ ಕ್ಯಾನ್ಸರ್ ಅನ್ನ ತೆಗೆದುಕೊಂಡು ಬರುವಂತ ಬಸ್ ಆಗಿದೆ, ಟ್ರಾನ್ಸ್ಪೋರ್ಟ್ ಆಗಿದೆ. ಇದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು. ಮತ್ತೆ ನಿಮಗ್ ಬಿಟ್ಟಿದ್ದು, ಐ ನೆವರ್ ಯೂಸ್. ಇನ್ಫ್ಯಾಕ್ಟ್ ಕಾರಲ್ಲಿ ಇತ್ತು ಅಂತಂದ್ರೆ ಎತ್ತಿ ಬಿಸಾಕಿ. ಅಕಸ್ಮಾತ್ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರ್ ಕುಡಿ ಅಂತ ಪ್ರಮೇಯ ಬಂದ್ರೆ ಕುಡಿಲೇಬೇಡಿ. ಅದು ನಿಮ್ ಫ್ರೆಂಡ್ ಮನೇಲಿ ಆಗಿರ್ಬೋದು. ಅದು ಮೆಟಲ್ ಗ್ಲಾಸ್ನೇ ಬಳಸಿ, ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ಖಂಡಿತ ಬೆಳೆಸಬೇಡಿ. ನಾನೆಲ್ಲ ಹುಡುಗರನ್ನ ನೋಡ್ತೀನಿ, ಬಿಯರ್ ಕುಡಿಲಿಕ್ಕೆ, ಎಣ್ಣೆ ಕುಡಿಲಿಕ್ಕೆ ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ಬಳಸ್ತಾರೆ. ಯು ಆರ್ ಓನ್ಲಿ ಇನ್ವೈಟಿಂಗ್ ಕ್ಯಾನ್ಸರ್. ನೀವು ಕ್ಯಾನ್ಸರ್ ಅನ್ನ ಇನ್ವೈಟ್ ಮಾಡ್ತಾ ಇದ್ದೀರಾ, ಕ್ಯಾನ್ಸರ್ ಬರುತ್ತೆ. ಹಾಗಾಗಿ ದಯಮಾಡಿ ಒಂದ್ಸತಿ ಬಂದ್ಮೇಲೆ ಅದರ ಅನುಭವಿಸಿದವ್ರಿಗೆ ಅದರ ಗೊತ್ತು. ಮೈ ಮದರ್ ಹ್ಯಾಡ್ ಎ ಕ್ಯಾನ್ಸರ್. ನಮ್ಮ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. ಐ ಲಾಸ್ಟ್ ಮೈ ಮದರ್ ಬಿಕಾಸ್ ಆಫ್ ಕ್ಯಾನ್ಸರ್. ಸೊ ಆಗಾಗ ನನಗೆ ಇರುವಂತ ಅನುಭವವನ್ನ, ಒಂದಷ್ಟು ಮಾಹಿತಿಗಳನ್ನ ಜನರಿಗೆ ಹಂಚ್ಕೊಂತೀವಿ. ಇಫ್ ಯು ವಾಂಟ್ ಟು ಅವಾಯ್ಡ್ ಕ್ಯಾನ್ಸರ್, ಐ ಥಿಂಕ್ ಅವಾಯ್ಡ್ ಪ್ಲಾಸ್ಟಿಕ್. ಟ್ರೈ ಟು ಸ್ಮೈಲ್ ಅಂಡ್ ಸ್ಮೈಲ್ ಅದರ್. ಸಾಧ್ಯವಾದ್ರೆ ನಗಿ, ಬೇರೆಯವ್ರನ್ನ ನಗಿಸಿ. ಡೆಫಿನೆಟ್ಲಿ ಕ್ಯಾನ್ಸರ್ ರೋಗಗಳು ನಿಮ್ಮ ಹತ್ರ ಕೂಡ ಸುಳಿಯಲ್ಲ.
ಒಂದಷ್ಟು ಬದಲಾವಣೆಗಳನ್ನ ನಿಮ್ ಜೀವನದಲ್ಲಿ ಮಾಡ್ಕೊಂಡ್ರೆ ಐ ಆಮ್ ಶ್ಯೂರ್ ನೀವು ರೋಗ ಮುಕ್ತವಾಗಿ ಜೀವನ ಮಾಡ್ಬೋದು, ಸದಾಕಾಲ ನಗ್ತಾ ಇರ್ಬೋದು, ಆಸ್ತಿ ಆಗ್ಬೋದು ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್